ಕರ್ನಾಟಕ ಸರ್ಕಾರ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ಅರ್ಪಿಸುವಂತಹ ಕಾವೇರಿ 2 ತಂತ್ರಾಂಶದ ಕುರಿತು ವಿಡಿಯೋ ತುಣುಕುಗಳಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಋಣಭಾರ ಪ್ರಮಾಣ ಪತ್ರ EC ಸರ್ಟಿಫಿಕೇಟ್ ಅನ್ನ ಹೇಗೆ ಪಡ್ಕೋಬಹುದು ಅನ್ನೋದನ್ನ ನೋಡೋಣ. ಮೊದಲಿಗೆ ನೀವು ಕಾವೇರಿ 2 ತಂತ್ರಾಂಶಕ್ಕೆ ಲಾಗಿನ್ ಮಾಡ್ಕೋಬೇಕು. ಅದಾದ ನಂತರ ಡ್ಯಾಶ್ ಬೋರ್ಡ್ನಲ್ಲಿ ಕಾಣುವ ಈ ಸ್ಟಾರ್ಟ್ ನ್ಯೂ ಅಪ್ಲಿಕೇಶನ್ ಬಟನ್ ಅನ್ನ ಕ್ಲಿಕ್ ಮಾಡ್ಕೋಬೇಕು. ನಂತರ ಕಾವೇರಿ 2 ತಂತ್ರಾಂಶದಲ್ಲಿರುವ ಸರ್ವಿಸ್ ಮೆನ್ಯೂಗಳ ಲಿಸ್ಟಲ್ಲಿ ಇಲ್ಲಿ ಇರತಕ್ಕಂತಹ ಎನ್ಕಂಬ್ರೆನ್ಸ್ ಆನ್ಲೈನ್ EC ಮೆನ್ಯೂವನ್ನು ಕ್ಲಿಕ್ ಮಾಡ್ಕೋಬೇಕು. ಅದಾದಮೇಲೆ ECಗೆ ಸಂಬಂಧಿಸಿದಂಥ ಫ್ರೀ ರೆಕ್ವಿಸೈಟ್ ಫಾರ್ಮ್ ಓಪನ್ ಆಗುತ್ತೆ. ಅಲ್ಲಿರ್ತಕ್ಕಂಥ ಎಲ್ಲ ಅಂಶಗಳನ್ನು ಓದ್ಕೊಂಡು ನೀವು ಇಲ್ಲಿರ್ತಕ್ಕಂತಹ ಕಂಟಿನ್ಯೂ ಬಟನ್ ಅನ್ನ ಕ್ಲಿಕ್ ಮಾಡ್ಕೋಬೇಕು. ನಂತರ ಬರುವ ಡ್ಯಾಶ್ ಬೋರ್ಡ್ ನಲ್ಲಿ ನೀವು ECಯನ್ನ ಪ್ರಾಪರ್ಟಿ ನಂಬರ್ ಅಥವಾ ಪಾರ್ಟಿ ನೇಮ್ ಅನ್ನ ಬಳಸ್ಕೊಂಡು ನೀವು ಸರ್ಚ್ ಮಾಡಬಹುದು. ಈ ವಿಡಿಯೋ ಮಾಡೋಕ್ಕೋಸ್ಕರ ನಾನು ನಂಬರ್ ಇಂದ ಸರ್ಚ್ ಮಾಡ್ತಾ ಇದ್ದೀನಿ. ಇಲ್ಲಿ ನಿಮ್ಮ ಜಿಲ್ಲೆ ಯಾವುದು ಅನ್ನೋದನ್ನ ನಿಮ್ಮ ತಾಲೂಕು ಯಾವುದು ಅನ್ನೋದನ್ನ ಆಯ್ಕೆ ಮಾಡ್ಕೊಳ್ಳಿ. ಟೌನ್ ಅಥವಾ ಹೋಬಳಿಯನ್ನ ನೀವು ಆಯ್ಕೆ ಮಾಡ್ಕೋಬೇಕು. ಅನಂತರ ನಿಮ್ಮ ಹಳ್ಳಿ ಯಾವುದು ಅನ್ನೋದನ್ನ ನೀವು ಇಲ್ಲಿ ಆಯ್ಕೆ ಮಾಡ್ಕೋಬೇಕು. ತದನಂತರದಲ್ಲಿ ಈ ನಿಮ್ಮ ಸ್ವತ್ತು ಕೃಷಿನ ಅಥವಾ ಕೃಷಿಯೇತರ ಸಂಪತ್ತಾಗಿದೆಯಾ, ಅಗ್ರಿಕಲ್ಚರ್ ಆರ್ ನಾನ್ ಅಗ್ರಿಕಲ್ಚರ್ ಅನ್ನೋದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಒಂದು ವೇಳೆ ನೀವು ಅಗ್ರಿಕಲ್ಚರ್ ಅಂತ ತಗೊಂಡ್ರೆ ಸರ್ವೆ ನಂಬರ್ ಮಾತ್ರ ಮೆನ್ಷನ್ ಮಾಡಿದ್ರೆ ಸಾಕಾಗ್ತದೆ. ನಾನಿಲ್ಲಿ ನಾನ್ ಅಗ್ರಿಕಲ್ಚರ್ ಕೃಷಿಯೇತರ ಸ್ವತ್ತು ಅನ್ನೋದನ್ನ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಮುಂದಿನ ಹಂತ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತದೆ. ಇಲ್ಲಿ ನೀವು ಪ್ರಾಪರ್ಟಿ ನಂಬರ್ ಟೈಪ್ ಅಂತ ಒಂದು ಆಪ್ಷನ್ ಇರ್ತದೆ. ಈ ಪ್ರಾಪರ್ಟಿ ನಂಬರ್ ಟೈಪ್ ಅಲ್ಲಿ ಅನೇಕ ಆಪ್ಷನ್ಗಳು ನಿಮ್ಗೆ ಇರ್ತವೆ. ಸೈಟ್ ನಂಬರ್ ಇರ್ತದೆ, PID ನಂಬರ್ ಇರ್ತದೆ, ಖಾತಾ ನಂಬರ್ ಇರ್ತದೆ, ಫ್ಲಾಟ್ ನಂಬರ್ ಇರ್ತದೆ, ಇತ್ಯಾದಿ ಇತ್ಯಾದಿ. ಇಲ್ಲಿ ನೀವು ನಿಖರವಾಗಿ ನಿಮ್ಮದೇ ECಗೋಸ್ಕರ ಒಂದಕ್ಕಿಂತ ಹೆಚ್ಚು ಪ್ರಾಪರ್ಟಿ ನಂಬರ್ ಟೈಪ್ಗಳನ್ನು ಕೊಡಬೇಕು. ಇನ್ನಷ್ಟು ಪ್ರಾಪರ್ಟಿ ನಂಬರ್ ಟೈಪ್ಗಳನ್ನು ಆ್ಯಡ್ ಮಾಡೋದಕ್ಕೆ ಇಲ್ಲಿ ಆ್ಯಡ್ ನ್ಯೂ ಅಂತ ಒಂದು ಬಟನ್ ಇರ್ತದೆ. ಇದನ್ನು ಕ್ಲಿಕ್ ಮಾಡಿಕೊಂಡು ಎಷ್ಟು ಬೇಕಾದರೂ ನೀವು ಪ್ರಾಪರ್ಟಿ ನಂಬರ್ ಟೈಪ್ಗಳನ್ನು ಆ್ಯಡ್ ಮಾಡಬಹುದು. ನಂತರದ ಮತ್ತೊಂದು ಅಂಶ ಅಂತಂದರೆ ಬೌಂಡ್ರಿ ಡೀಟೇಲ್ಸ್, ಚಕ್ಕುಬಂದಿ ವಿವರ. ಚಕ್ಕುಬಂದಿ ವಿವರವನ್ನು ಹಾಕಿದ ಮೇಲೆ ಪ್ರಾಪರ್ಟಿ ಡಿಸ್ಕ್ರಿಪ್ಷನ್ ಅಲ್ಲಿ ಕಡ್ಡಾಯವಾಗಿ ಪ್ರಾಪರ್ಟಿಯ ಶೆಡ್ಯೂಲ್ನ ಸಂಪೂರ್ಣ ವಿವರವನ್ನು ಇಲ್ಲಿ ನೀವು ಮೆನ್ಷನ್ ಮಾಡಲೇಬೇಕು. ನಂತರ ಯೂನಿಟ್ ಮೆಜರ್ಮೆಂಟ್ ಅಲ್ಲಿ ನಿಮ್ಮ ಸ್ವತ್ತು ಮೀಟ್ರಲ್ಲಿ ಇದೆಯಾ ಅಥವಾ ಫೀಟಲ್ಲಿ ಇದೆಯಾ ಎಂಬುದನ್ನು ಇಲ್ಲಿ ನೀವು ಆಯ್ಕೆ ಮಾಡ್ಕೋಬೇಕು. ಈ ಬಾಕ್ಸ್ ಅಲ್ಲಿ ಸ್ವತ್ತಿನ ಸಂಪೂರ್ಣ ಪ್ರಮಾಣ ಅಳತೆ ಎಷ್ಟಿದೆ ಅನ್ನೋದನ್ನ ನೀವು ಮೆನ್ಷನ್ ಮಾಡ್ಕೋಬೇಕು. ಈ ಪೂರ್ವದಿಂದ ಪಶ್ಚಿಮಕ್ಕೆ ಎಷ್ಟಿದೆ, ಉತ್ತರದಿಂದ ದಕ್ಷಿಣಕ್ಕೆ ಎಷ್ಟಿದೆ ಅನ್ನೋದನ್ನ ಮೆನ್ಷನ್ ಮಾಡಿದ ನಂತರ EC ಪೀರಿಯಡ್ ನಿಮಗೆ ಯಾವ ದಿನಾಂಕದಿಂದ ಯಾವ ದಿನಾಂಕದವರೆಗೆ ಬೇಕು ಅನ್ನೋದನ್ನ ಇಲ್ಲಿ ಕ್ಯಾಲೆಂಡರ್ ಇರ್ತದೆ. ಆ ಕ್ಯಾಲೆಂಡರ್ ಅಲ್ಲಿ ನಾವು ಟಿಕ್ ಮಾಡಿಕೊಂಡು ಅವಧಿಯನ್ನ ಸೆಟ್ ಮಾಡ್ಕೋಬೇಕು. ಅದಾದ ನಂತರ ಕೆಳಗಡೆ 2 ಆಪ್ಷನ್ಗಳು ಇರ್ತವೆ. ಒಂದು ಸರ್ಚ್ ಅಂತ ಇರುತ್ತೆ, ಇನ್ನೊಂದು ರೀಸೆಟ್ ಅಂತ ಇರ್ತದೆ. ನೀವು ನೀಡಿರುವ ಮಾಹಿತಿ ಸರಿಯಾಗಿದ್ದರೆ ಸರ್ಚ್ ಅಂತ ಕ್ಲಿಕ್ ಮಾಡಿ. ಒಂದ್ಸರಿ ನೋಡ್ಕೊಳ್ಳಿ, ಏನಾದ್ರು ಹೆಚ್ಚು ಕಡಿಮೆ ಇದ್ದರೆ ಅದನ್ನು ರೀಸೆಟ್ ಅಂತ ಕ್ಲಿಕ್ ಮಾಡಿ ಸರಿಯಾದ ಮಾಹಿತಿಯನ್ನು ನಮೂದಿಸಿದ ನಂತರ ಸರ್ಚ್ ಅಂತ ಬಟನನ್ನು ಕ್ಲಿಕ್ ಮಾಡಿಕೊಳ್ಳಬೇಕು. ನಂತರ ಇಲ್ಲಿರ್ತಕ್ಕಂಥ 3 ಚೆಕ್ ಬಾಕ್ಸ್ಗಳಲ್ಲಿ ಒಂದನೇದನ್ನು ಏನು ಮಾಡಬಾರ್ದು, ಅದು ಹಾಗೆ ಬಿಟ್ಬಿಡಬೇಕು. 2 ಮತ್ತು 3ನೇ ಚೆಕ್ ಬಾಕ್ಸ್ಗಳನ್ನು ನಾವು ಕ್ಲಿಕ್ ಮಾಡಿಕೊಳ್ಳಬೇಕು. ನಂತರದಲ್ಲಿ ಇಲ್ಲಿ ಪ್ರೊಸೀಡ್ ಅಂತ ಒಂದು ಆಪ್ಷನ್ ಇರುತ್ತೆ. ಅದನ್ನು ಕ್ಲಿಕ್ ಮಾಡ್ಕೊಂಡ್ಮೇಲೆ ನಿಮಗೆ ಈ ರೀತಿಯ ಸಮ್ಮರಿ ರಿಪೋರ್ಟ್ ಓಪನ್ ಆಗುತ್ತೆ. ಅಲ್ಲಿ ನೀವು ಒದಗಿಸಿರ್ತಕ್ಕಂಥ ಎಲ್ಲ ಮಾಹಿತಿಯ ಡೀಟೇಲ್ ಇರ್ತದೆ. ಅದಾದಮೇಲೆ ಪೇಮೆಂಟ್ ಡೀಟೇಲ್ಸ್ ಅಂತ ಇರ್ತದೆ. ನೀವು ಎಷ್ಟು ಪೇಮೆಂಟ್ ಮಾಡಬೇಕು ಅನ್ನೋದು ಅದರಲ್ಲಿ ಇರ್ತದೆ. ಅದಾದ ನಂತರ ಮೇಕ್ ಅ ಪೇಮೆಂಟ್ ಬಟನ್ ಅನ್ನ ಕ್ಲಿಕ್ ಮಾಡ್ಕೋಬೇಕು. ಪೇಮೆಂಟ್ ಮಾಡುವ ಮುನ್ನ ಕಡ್ಡಾಯವಾಗಿ ಈ ಇನ್ಸ್ಟ್ರಕ್ಷನ್ಗಳನ್ನ ನೀವು ಓದಿಕೊಳ್ಳಲೇಬೇಕು. ತದನಂತರ ನೀವು ಇಲ್ಲಿ ಕಾಣುವ ಕಂಟಿನ್ಯೂ ಬಟನ್ ಅನ್ನ ಕ್ಲಿಕ್ ಮಾಡ್ಕೋಬೇಕು. ಅಲ್ಲಿಂದ ಇದು ಪೇಮೆಂಟ್ ಗೇಟ್ವೇಗೆ ನಿಮ್ಮನ್ನ ರೀಡೈರೆಕ್ಟ್ ಮಾಡುತ್ತೆ. ಇಲ್ಲಿ ಪೇಮೆಂಟ್ ಡೀಟೇಲ್ ಇರುತ್ತೆ, ಬಿಲ್ಲಿಂಗ್ ಅಡ್ರೆಸ್ ಇರುತ್ತೆ. ಅದಾದ ಮೇಲೆ ಈ ಥರ ನಿಮಗೆ ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು, ಇಂಟರ್ನೆಟ್ಟು, UPI ಮೂಲಕ ಪೇ ಮಾಡೋದಕ್ಕೆ ಅವಕಾಶ ಇರ್ತದೆ. ನೀವು ಪೇ ಮಾಡಿದ ನಂತರ ಮತ್ತೆ ಇದು ಮೇನ್ ಸ್ಕ್ರೀನ್ ಇರ್ತದೆ ಅಥವಾ ನಮ್ಮ ಲಾಗಿನ್ ಡ್ಯಾಶ್ ಬೋರ್ಡ್ ಬರ್ತದೆ. ಅಲ್ಲಿ E-ಸೈನ್ ಅಂತ ಒಂದು ಆಪ್ಷನ್ ಇರ್ತದೆ, ಅದನ್ನ ಕ್ಲಿಕ್ ಮಾಡ್ಕೋಬೇಕು. ಇಲ್ಲೊಂದು ಸಮ್ಮರಿ ರಿಪೋರ್ಟ್ ಆಗುತ್ತೆ. ಅದರಲ್ಲಿ ಇಲ್ಲಿ ಸೆಂಡ್ ಫಾರ್ E-ಸೈನ್ ಅಂತ ಇರ್ತದೆ, ಅದನ್ನ ಕ್ಲಿಕ್ ಮಾಡ್ಕೋಬೇಕು. ನಂತರ ಇದು ಭಾರತ ಸರ್ಕಾರದ ಹಸ್ತಾಕ್ಷರ ಎಂಬುವಂತ ಒಂದು ಪೇಜ್ಗೆ ರೀಡೈರೆಕ್ಟ್ ಆಗುತ್ತೆ. ಇಲ್ಲಿ ನಮ್ಮ ಆಧಾರ್ ಸಂಖ್ಯೆಯನ್ನು ನಾವು
ನಮೂದು ಮಾಡಬೇಕು. ಅದಾದ್ಮೇಲೆ ಇಲ್ಲಿ ಆಧಾರ್ OTP ಅಂತ ಕ್ಲಿಕ್ ಮಾಡ್ಕೋಬೇಕು. ಗೆಟ್ OTP ಅಂತ ಕ್ಲಿಕ್ ಮಾಡ್ಕೊಂಡ್ರೆ ನಮ್ಮ ಆಧಾರ್ ಲಿಂಕ್ ಆಗಿರ್ತಕ್ಕಂತಹ ಮೊಬೈಲ್ ನಂಬರ್ಗೆ ಒಂದು SMS ಬರುತ್ತೆ. ಆ SMS ಅಲ್ಲಿ ಇರ್ತಕ್ಕಂಥ OTP ಅನ್ನ ನಾವಿಲ್ಲಿ ರಿಜಿಸ್ಟರ್ ಮಾಡಬೇಕು. OTP ಹಾಕಿದ ತಕ್ಷಣನೇ ಕೆಳಗಡೆ ಇರ್ತಕ್ಕಂಥ ಚೆಕ್ ಬಾಕ್ಸ್ ಆಟೋಮೆಟಿಕ್ ಆಗಿ ಸೆಲೆಕ್ಟ್ ಆಗುತ್ತೆ. ಅದಾದ್ಮೇಲೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕು. ಅದು ಸಕ್ಸಸ್ ಆದ ನಂತರ ಇಲ್ಲಿ ಮತ್ತೊಂದು ಡಾಕ್ಯುಮೆಂಟ್ ಸಮ್ಮರಿ ಓಪನ್ ಆಗುತ್ತೆ. ಆ ಡಾಕ್ಯುಮೆಂಟ್ ಸಮ್ಮರಿಯಲ್ಲಿ ಎಲ್ಲ ಡೀಟೇಲ್ಸ್ ಕೂಡ ಇರುತ್ತೆ. ಅದರ ಕೆಳಗಡೆಗೆ ಒಂದು PDF ಮಾದರಿಯಲ್ಲಿ ಫಾರಂ ನಂಬರ್ 22 ಓಪನ್ ಆಗುತ್ತೆ. ಆ ಫಾರಂ ನಂಬರ್ 22ನಲ್ಲಿ ನಮ್ಮ EC ಯಾವ ಸಬ್ ರಿಜಿಸ್ಟರ್ ಹೋಗಿದೆ ಅನ್ನೋದು ಆ ಡೀಟೇಲ್ಸ್ ಅಲ್ಲಿ ಇರುತ್ತೆ. ಎಲ್ಲವೂ ಆದಮೇಲೆ ಇಲ್ಲಿದೆ ನೋಡಿ, ಇದು ಫೈನಲ್ ಸಬ್ಮಿಷನ್. ಈಗ ನಾವು ಸಬ್ಮಿಷನ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಅದಾದಮೇಲೆ ನಮಗೆ ಸಕ್ಸಸ್ ರಿಪೋರ್ಟ್ ತೋರಿಸುತ್ತೆ ಈ ಥರ. ನಂತರ ನಮ್ಮ ಲಾಗಿನ್ ಡ್ಯಾಶ್ ಬೋರ್ಡ್ನಲ್ಲಿ ಅಪ್ಲಿಕೇಶನ್ ನಂಬರ್ ಇರ್ತದೆ, ಅಪ್ಲಿಕೇಶನ್ ಡೇಟ್ ಇರ್ತದೆ, ಅಪ್ಲಿಕೇಶನ್ ಟೈಪ್ ಇರ್ತದೆ. ಅದಾದಮೇಲೆ ಅಪ್ಲಿಕೇಶನ್ ಸ್ಟೇಟಸ್ ಕೂಡ ಇಲ್ಲಿ ಮೆನ್ಷನ್ ಆಗಿರ್ತದೆ. 3 ಕಾರ್ಯ ದಿನಗಳು ಅಂದರೆ 3 ವರ್ಕಿಂಗ್ ಡೇಸ್ನ ನಂತರ ನಮ್ಮ ಅಪ್ಲಿಕೇಶನ್ ಇಲ್ಲಿ ಈ ಥರ ಡಿಸ್ಪ್ಲೇ ಆಗುತ್ತದೆ. ನಂತರ ನೀವು ಡೌನ್ಲೋಡ್ ಇ-ಸೈನ್ಡ್ CC ಅನ್ನೋದನ್ನು ಕ್ಲಿಕ್ ಮಾಡಿಕೊಂಡು ನಿಮ್ಮ EC ಸರ್ಟಿಫಿಕೇಟನ್ನು ಪಡೆದುಕೊಳ್ಳಬಹುದು. ಕಾವೇರಿ 2 ತಂತ್ರಾಂಶ ಮತ್ತು ನೋಂದಣಿಗೆ ಸಂಬಂಧಪಟ್ಟಂತಹ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಸಹಾಯವಾಣಿ ಸಂಖ್ಯೆ 0808265316ಕ್ಕೆ ಕರೆ ಮಾಡಿ. ಇನ್ನಷ್ಟು ಹೆಚ್ಚಿನ ಮಾಹಿತಿ ಪೂರ್ಣ ವಿಡಿಯೋಗಳಿಗಾಗಿ ನಮ್ಮ ಇಲಾಖೆಯ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ. ಇನ್ನೊಂದಿಷ್ಟು ಮಹತ್ವದ ವಿಡಿಯೋ ಒಂದಿಗೆ ಮುಂದೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಶುಭ ದಿನ.